ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಸೈಕಿಕ್ ಪವರ್ ಹಾಗೂ ದೆವ್ವಗಳು. ತುಂಬ ವಿಚಿತ್ರವಾಗಿದೆಯಲ್ಲ, ದೆವ್ವಗಳಿಗೂ ಸೈಕಿಕ್ ಪವರ್ಗೂ ಸಂಬಂಧ ಏನು, ಅದರ ಕುರಿತು ಇವತ್ತು ತುಂಬ ಡೀಟೇಲಾಗಿ ತಿಳ್ಕೊಳ್ಳೋಣ. ದೇವ್ರ ಬಗ್ಗೆ ಆಮೇಲೆ ಮಾತಾಡೋಣ ಇಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ದೆವ್ವಗಳ ಕುರಿತು ಮಾತ್ರ ಮಾತಾಡೋಣ. ಒಂದು ಆರಂಭಿಕವಾಗಿ ಒಂದು ವಿಚಾರಣೆ ಮಾಡಿದಟ್ಟು ಮಾಡಿ ಆಮೇಲೆ ಮುಂದೆ ದೇವರನ್ನ ಹಾಗೂ ದೆವ್ವಗಳನ್ನು ನಾನು ನಂಬುತ್ತೇನೆ. ಯಾವ ಸಂದಿಗ್ಧ ಸ್ಥಿತಿ ನನಗಿಲ್ಲ. ಆದರೆ ಇಲ್ಲಿ ನೀವು ನೋಡ್ತಿದ್ದೀರ ದೆವ್ವಗಳನ್ನು, ಏನೋ ಹಿಂಗ ಅನ್ನೋದು, ಹಾಯ್ ಅನ್ನೋದು, ಓಯ್ ಅನ್ನೋದು, ನನಗೆ ಅದು ಬೇಕು, ನೀನು ಹಂಗೆ ಮಾಡಿದ್ಯಾ, ನೀನು ಹಿಂಗೆ ಮಾಡಿದ್ಯಾ ಅನ್ನೋದು, ಮರ ಹತ್ತೀನಿ ಅನ್ನೋದು, ಕುತ್ಕೊಂಡು ಉಳ್ಳೋದು, ಹಿಂಗೆ ಕಿಚ್ಚೋದು. ಇದು ನಿಜ ಹೇಳ್ತಾನೆ, ಪಕ್ಕ ಆ್ಯಕ್ಟಿಂಗ್. ನಿಮಗೆ ಯಾವ ಸಂದೇಹವೂ ಬೇಡ, ನಿಮಗೆ ಯಾವ ಸಂದೇಹವೂ ಬೇಡ. ಅದಕ್ಕೆ ಕಾರಣಗಳು ಬೇರೆ ಇರ್ಬೋದು. ಅವ್ರು ಕೆಟ್ಟವರು ಒಳ್ಳೆಯವರು ನಾನು ಹೇಳ್ತಾ ಇಲ್ಲ. ಇಲ್ಲಿ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇಲ್ಲ, ದೆವ್ವದ ಬಗ್ಗೆ ಮಾತಾಡ್ತಾ ಇಲ್ಲ. ದೆವ್ವಗಳು ಮನುಷ್ಯನ ಮೇಲೆ ಬರುವುದಿಲ್ಲ. ಬಂದರೆ ಅದನ್ನು ಪೊಸೆಷನ್ ಅಂತ ಹೇಳ್ತೀವಿ ನಮ್ಮ ಪ್ಯಾರಾಸೈಕಾಲಜಿ ಭಾಷೆಯಲ್ಲಿ. ಬಂದಿದೆ ಅಂತೀವಿ, ಆದರೆ ದೆವ್ವ ಬಂದಿದೆ ಅಂತ ಇಟ್ಕೊಳ್ಳೋಣ. ನೋಡಿ, ದೆವ್ವ ನಮ್ಮ ಮೇಲೆ ಬಂದರೂ ಸಹ ನಮಗೆ ಎಲ್ಲ ಜ್ಞಾನ ಇರ್ತದೆ. ಒಂದು ದೆವ್ವ ಅದೇನಲ್ಲಿ ಆತ್ಮ ಅಂತ ಇಟ್ಕೊಳ್ಳೋಣ, ಪ್ರೇತಾತ್ಮ ಇರ್ಬೋದು, ಏನೋ ಆತ್ಮ ಅಂತ ಇಟ್ಕೊಳ್ಳೋಣ. ಆತ್ಮ ನಮ್ಮಲ್ಲಿ ಸೇರಿಕೊಂಡ್ರೂ ಸಹ ಅದನ್ನು ನಮ್ಮ ದೇಹನ ಬಳಸ್ಕೊಳ್ತದೆ. ನಮ್ಮ ಕೈ, ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಮಿದುಳು ಇಲ್ಲ ಅಂದರೆ ನಮಗೆಲ್ಲ ಗೊತ್ತಿರ್ತದೆ. ಏನು ಮಾನಸಿಕವಾಗಿ ಅಂದರೆ ಮನಸ್ಸನ್ನು ಅಥವಾ ಆತ್ಮ ಅಂದರೆ ಇನ್ನು ಬೇರೆ ಪದರದು, ಅದು ಬೇಡ. ಅದು ಅಂದರೆ ನಮಗೆಲ್ಲ ಜ್ಞಾನ ಇರುತ್ತದೆ ದೆವ್ವ ಇದ್ದರೂ ಸಹ. ಬಟ್ ನಾವೀಗ ನೋಡ್ತಿದ್ದೀವಲ್ಲ, ಈ ದೆವ್ವಗಳ ಏನೋ ನಟನೆಗಳು, ಅದು ನಿಜ ಅಲ್ಲ. ದೆವ್ವ ಇರುವುದ ಬಗ್ಗೆ ಅದ್ರ ಆಮೇಲೆ ನಂತರ ವಿಡಿಯೋ ತಿಳಿಸ್ತೀನಿ. ಈಗ ನಾನು ಆ್ಯಕ್ಟಿಂಗ್ ಮಾತ್ರ ಮಾತಾಡ್ತಾ ಇದ್ದೆ. ಇವೆಲ್ಲ ಸುಳ್ಳು ದೆವ್ವಗಳು. ಇಲ್ಲಿ ನಮ್ಮ ಶಿಷ್ಯ ಒಬ್ಬ ಇದ್ದಾನೆ, ಈಗ ಮಹೇಶ್ ಅಂತ, ಒಂದು ಡ್ಯಾನ್ಸ್ ಮಾಸ್ಟರ್, ಅವ್ನು ಹಿರಿಯರಿದ್ದಾನೆ. ಅವ್ನು ತಮಾಷೆ ಒಂದು ಮಾತು ಹೇಳ್ತಾ ಇರ್ತಾನೆ ಈ ದೆವ್ವಗಳು ಹಿಡಿದಿರೋ ಬಗ್ಗೆ. ನಿಮಗೆ ದೆವ್ವಗಳು ಹಿಡಿದಿರೋದು ನಿಜ ಆದರೆ ಅದು ನೀವು ಮೈ ಮೇಲೆ ಪ್ರಜ್ಞೆ ಇರಲ್ಲ, ಬಟ್ಟೆ ಬಿಚ್ಚಿಬಿಟ್ರಿ, ನಗ್ನವಾಗಿ ಓಡಾಡ್ರಿ, ನಿಮಗೆ ಗೊತ್ತಿರೋಲ್ಲ. ದೆವ್ವಕ್ಕೆ ಬಟ್ಟೆ ಇದೆ ಎಷ್ಟು ಬಿಟ್ಟರೆ ಎಷ್ಟು, ಯಾರು ಮಾಡಲ್ಲ. ಹೌದಾ? ಅವನು ಹೇಳ್ತಾನೆ ನಿಜವಾಗ್ಲೂ ನಿಮಗೆ ದೆವ್ವ ಹಿಡಿದಿದೆ, ಬಟ್ಟೆ ಬಿಚ್ಚಿಬಿಟ್ಟು ಟೋಟಲ್, ಯಾರು ಮಾಡಲ್ಲ. ಇಲ್ಲಿ ಅದು ವಿಚಾರ ಅಲ್ಲ ಈಗ, ಅಂದರೆ ಒಂದು ಈಗ ಹೇಳ್ತಾ ಅಷ್ಟೆ. ಈಗ ನಾವು ಸೈದ್ಧಾಂತಿಕ ಬರೋಣ. ಸೈದ್ಧಾಂತಿಕವಾಗಿ ಬಂದಾಗ ದೆವ್ವ ಅಂದರೆ ಏನು, ಯಾವ ಥರ ಇರುತ್ತದೆ. ಒಂದು ದೆವ್ವ ನಮಗೆ ಬಂದರೆ, ಫಾರ್ ಯುವರ್ ಇನ್ಫಾರ್ಮೇಷನ್, ನನಗೆ ಇಲ್ಲಿವರೆಗೂ ದೆವ್ವಗಳು ಬಂದಿಲ್ಲ. ನಾನು ದೆವ್ವ ಹಿಡಿದಿರೋ ವ್ಯಕ್ತಿಗಳು ನಾನು ಇಲ್ಲಿವರೆಗೂ ನೋಡಿಲ್ಲ. ಒಂದೆರಡು ಎಕ್ಸಾಮ್ಸ್ ಇದ್ದೀನಿ, ಅದನ್ನ ಎಂದರ ಹೇಳ್ತೀನಿ. ದೆವ್ವ ಬಂದು ಹೇಗಿರ್ತದೆ, ಅದು ಯಾವ ಥರ ಏನು ಆಮೇಲೆ ಹೇಳ್ತೀನಿ. ಅಥವಾ ನಾನು ದೆವ್ವನ ನೋಡುವ ಪ್ರಯತ್ನ ಮಾಡಿದಾಗ ನನಗಾದ ಅನುಭವದ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಒಟ್ಟಾರೆ ಒಂದೇ ಮಾತು, ನಾನು ಇಲ್ಲಿವರೆಗೂ ದೆವ್ವಗಳನ್ನು ನೋಡಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿದೆ, ಸಾಕಷ್ಟು, ನಾನಂತೂ ನೋಡಿಲ್ಲ. ಹೋಗಲಿ, ದೆವ್ವ ಇಲ್ವಾ ಅಂದರೆ 100% ಹೇಳ್ತೇನೆ, ದೆವ್ವಗಳಿದ್ದಾವೆ 100%. ಈ ಸೆಂಟೆನ್ಸ್ಗೆ ಎರಡಕ್ಕೂ ಒಂದಕ್ಕೊಂದು ಆಪೋಸಿಟ್ ಮೀನಿಂಗ್ ಏನು ಇಲ್ಲ. ನಾನು ದೆವ್ವಗಳು ನೋಡಿಲ್ಲ ಎಂಬುದು ಸತ್ಯ ಹೌದು,
ಆದರೆ ನೀವು ತಿಳಿದುಕೊಂಡ ರೀತಿಯಲ್ಲಿ ದೆವ್ವಗಳು ಇರುವುದಿಲ್ಲ. ನಿಮ್ಮ ಸಿನಿಮಾಗಳಲ್ಲೋ ಅಥವಾ ನಿಜವಾದ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಹಿಂಗೆ ಮಾಡ್ತಾಳ, ಇವ್ಯಾವು ದೆವ್ವಗಳಲ್ಲ. ಇದು 100%. ಒಂದು ವೇಳೆ ಅವರು ಆ್ಯಕ್ಟಿಂಗ್ ಮಾಡ್ತಿರ್ಬೇಕು ಅಥವಾ ಹಿಸ್ಟರಿ ಆಗಿರಬೇಕು, ಅಥವಾ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ದೆವ್ವ ಅಂದರೆ ಹೇಗಿರುತ್ತೆ ಅಂಥೇಳಿ ಅದು ರೆಕಾರ್ಡ್ ಆದಾಗ ಆ ತಾತ್ಕಾಲಿಕವಾಗಿ ಆ ಥರ ಅವ್ರು ಬಿಹೇವ್ ಮಾಡಬಹುದು. ಇನ್ನು ಬೇರೆ ಬೇರೆ ಕಾರಣಗಳು ಇರಬಹುದು ಆ ಥರ ಅವರು ಮಾಡಲಿಕ್ಕೆ. ಬಟ್ ದೆವ್ವದ ಅದು ವಿಚಾರ ಅಲ್ಲ, ಇಷ್ಟು ಗ್ಯಾರಂಟಿ. ಮತ್ತು ದೆವ್ವಗಳು ಇದ್ದಾವೆ ಅಂತ ನೀವು ಹೇಳ್ತಿದ್ದೀರಲ್ಲ, ಹೇಗಿರ್ತವೆ ಎಂಬುದಕ್ಕೆ ಬೇರೆ ವಿಡಿಯೋ ಮಾಡ್ತೇವೆ. ಅದು ಪಾಸಿಟಿವ್ ತಗೋಣ. ದೆವ್ವ ಇದ್ದಾವೆ ಅಂತ ಅಂದ್ಕೊಂಡಾಗ ದೆವ್ವ ಯಾಕೆ ಬರ್ತದೆ, ನಾವು ಯಾಕೆ ನೋಡಬಹುದು, ಬಂದೇ ಅದೇನು ಮಾಡ್ತದೆ ಅಥವಾ ನಾವೇನು ಮಾಡ್ತೀವಿ, ಎಲ್ಲವೂ ಇದೆ. ನನಗೆ ಒಂದು ಆಶ್ಚರ್ಯ ಆಗೋದೇನೆಂದರೆ, ಮಹಾಮೇಧಾವಿಗಳು ಮಹಾಮೇಧಾವಿಗಳು ನಮ್ಮ ದೇಶದಲ್ಲಿ ಬೇಕಾಷ್ಟು. ಒಂದು ಲೆಕ್ಕ ಪ್ರತಿ ಒಬ್ಬ ವ್ಯಕ್ತಿಯು ನಮ್ಮ ದೇಶದ ಸಂಸ್ಕೃತಿನ ಅಥವಾ ನಮ್ಮ ದೇಶದ ಏನು ಆಚಾರ ವಿಚಾರದ ಬಗ್ಗೆ ನೋಡಿದಾಗ ಅಥವಾ ಸ್ಥಿತಿಗತಿಗಳ ಬಗ್ಗೆ ನೋಡಿದಾಗ ಎಲ್ಲರೂ ಮೇಧಾವಿಗಳೇ. ಒಬ್ಬ ಟೀ ಮಾರುವ ವ್ಯಕ್ತಿ, ಫುಟ್ಪಾತ್ನ ಟೀ ಮಾರುವ ವ್ಯಕ್ತಿ 10 ವರ್ಷ ಆಗಿ ಮನೆ ಕಟ್ಟಿರ್ತಾನೆ, ಮೇಧಾವಿಗಳು ಅವನ ವಿಚಾರದಲ್ಲಿ. ಅತ್ಯಂತ ಬಡ ಕುಟುಂಬದಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳು IAS IPS ಮಾಡ್ತಾರೆ, ಮೇಧಾವಿಗಳಾಗ್ತಾರೆ, ವಿಜ್ಞಾನಿಗಳಾಗ್ತಾರೆ. ನನಗೇನು ನಮ್ಮ ದೇಶದಲ್ಲಿ ಈ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾರು ಕಡಿಮೆ ಜ್ಞಾನವಂತ ಯಾರಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಅವರ ರೀತಿಯಲ್ಲಿ ಜ್ಞಾನಿಗಳೇ. ಆದರೆ ಅತ್ಯಂತ ಒಂದು ದುರದೃಷ್ಟ ಅಂದರೆ, ತಾವು ಏನಾದರೂ ಒಂದು ನಂಬಿದ್ದರೆ ಆ ನಂಬಿಕೆಯನ್ನು, ತಾವು ನಂಬಿರ್ತಕ್ಕಂಥ ವಿಚಾರನ 10 ಜನಕ್ಕೆ ಹೇಳಿ ಅವರು ನಂಬಿಸೋ ಪ್ರಯತ್ನ ಮಾಡ್ತಾರೆ. ಇವನಿಗೆ ಕ್ಲಾರಿಟಿ ಇರಲ್ಲ, ಆ ನಂಬಿಸೋ ಪ್ರಯತ್ನ ಮಾಡ್ತಾರೆ. ಆ ನಂಬಿಸಲಿಕ್ಕೆ 10 ಸುಳ್ಳು ಹೇಳ್ತಾರೆ. ಅದು ಹಾಗೆಯೇ ಹಬ್ಬುತ್ತದೆ. ಆ ಸುಳ್ಳೆ ನಿಜ ಎಂಬ ಭ್ರಾಂತಿಯಲ್ಲಿ ಎಲ್ಲರೂ ಆ ಭ್ರಾಂತಿಗೊಳಗಾಗ್ತಾರೆ. ಒಂದು ಲೆಕ್ಕದಲ್ಲಿ ಹಿಪ್ನಟೈಸ್ ಆಗ್ತಾರೆ, ಸಂವಹನೆಗೊಳಪಡ್ತಾರೆ. ತುಂಬ ಕೆಟ್ಟದ್ದು ಇದು ಮನುಷ್ಯ ಗುಣ. ಅಂದರೆ ಮೌಢ್ಯಕ್ಕೆ ಯಾವ ಥರ ಶರಣಾಗ್ತಾರೆ. ನಿಜವಾದ ದೆವ್ವದ ಬಗ್ಗೆ, ನಿಜವಾದ ದೇವರ ಬಗ್ಗೆ ನನಗೆ ವಿರೋಧ ಇಲ್ಲ. ಆಮೇಲೆ ನಾಸ್ತಿಕರ ಬಗ್ಗೆ ಹೇಳಿದಾಗ ಅದನ್ನು ಹೇಳ್ತೀನಿ ನಾನು, ನನಗೆ ವಿರೋಧ ಇಲ್ಲ. ಸತ್ಯವನ್ನು ನಾವು ಪ್ರೀತಿಸಬೇಕು, ಸತ್ಯವನ್ನು ಅಪ್ಪಿಕೋಬೇಕು, ಸತ್ಯವನ್ನು ಒಪ್ಕೋಬೇಕು. ಇದನ್ನು ಪಾಲಿಸಿ ಸಮಾಜದಲ್ಲಿ ನನಗೆ ತುಂಬ ಗೌರವ ಇದೆ, ತುಂಬ ಗೌರವ ಇದೆ. ಹಣವಿಲ್ಲದಿದ್ದರೂ ಸಹ ತುಂಬ ಗೌರವ ಇದೆ. ಆ ಗೌರವಕ್ಕೆ ಧಕ್ಕೆ ಉಂಟಾಗದ ರೀತಿಯಲ್ಲಿ ನಾನು ಮಾತಾಡ್ತೀನಿ. ಒಂದು ಶಬ್ದನೂ ಬೇರೆ ಥರ ಮಾತಾಡೋಣ. ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೇನೆ, ಒಂದೇ ಶಬ್ದ ಹೇಳ್ತೇನೆ. ಯಾವುದಾದ್ರೂ ಒಂದು ನಾನು ದೆವ್ವಗಳು ಹಿಡಿದಿದ್ದಾವೆ, ದೆವ್ವಗಳು ಬಿಡಿಸ್ತೀವಿ, ದೆವ್ವ ಹಿಡಿದಿರೋ ಸುಳ್ಳ ಇದು ಬಿಡಿಸೋದಿಲ್ಲ, ಅದೇ ಇನ್ನೂ ಮಹಾ ಸುಳ್ಳು. ದೆವ್ವಗಳು ಹಿಡಿಯೋದಲ್ಲ, ದೆವ್ವಗಳು ಬಿಡಿಸೋಕ್ಕಾಗೋದೇ ಇಲ್ಲ, ಎರಡು ಸುಳ್ಳೆ ಎಂಬುದು ಹೇಳಿದ್ದೇ ಈ ವಿಡಿಯೋ ಉದ್ದೇಶ. ಸರಿ, ಇರಲಿ. ಈಗ ಈ ದೆವ್ವಗಳಿಗೂ ಸೈಕಿಕ್ ಪವರ್ಗೂ ಸಂಬಂಧ ಏನು? ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರೇ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್, ಮತ್ತು ಅದಕ್ಕೆ ಸಂಬಂಧ. ಸೈಕಿಕ್ ಪವರ್ ಅಂದರೆ ಏನು? ಆಂತರಂಗಿಕವಾಗಿ ಒಂದು ಪಯಣ, ಆಂತರಂಗಿಕ ಪಯಣ. ಎಲ್ಲ ಮರಿತಾ ಹೋಗ್ತೀವಿ. ಆಗ ನಮಗೆ ಹಲವು ವಿಷಯಗಳು ಹೊಳಿತವೆ, ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. ಆ ಸೈಕಿಕ್ ಪವರ್ನ ಬಳಸಿ ನೀವು ಆ ಯೋಚನೆ ಮಾಡ್ತಾ 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 ಆ ಸತ್ಯ ಏನು ನೀವು ಹೊಳಿತದೋ ಆ ಸತ್ಯವನ್ನು ನೀವು ಒಪ್ಕೊಳ್ತೀರ. ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ಅವರೇಜ್ ವ್ಯಕ್ತಿ, ಅದು ಸುಳ್ಳೇ ಆಗಿರಲಿ. ಉದಾಹರಣೆಗೆ ಒಂದು 100 ಜನ ದೆವ್ವ ಹಿಡಿದಿದೆ ಅಂತ ಒಂದು ಘಟ್ಟಕ್ಕೆ ಹೋಗ್ತಾನೆ, ಯಾವುದೋ ಒಂದು ವಿಚಾರಕ್ಕೆ ಹೋಗ್ತಾನೆ, ನೋಡ್ತಾರೆ, ಹೌದ್ರಿ ನಿಜ ರೀ ದೇವರು, ದೆವ್ವ, ಆ ದೆವ್ವ ಮರ ಹತ್ತಿದ್ರಿ, ಆ ದೆವ್ವ, ಇದನ್ನೆಲ್ಲ ಹೇಳ್ತಾರೆ. ಅಂದರೆ ಅವನಿಗೆ ನಿಜವೋ ಸುಳ್ಳು ಸಹ ಅವ್ನಿಗೆ ಗೊತ್ತಿರೋಲ್ಲ. ಅದನ್ನು ಎಸ್ ಅಂತ ಹೇಳ್ತಾನೆ, 10 ಜನ ಬಂದು ಹೇಳ್ತಾನೆ.
ಆದರೆ ಸೈಕಿಕ್ ಪವರ್ನ ಅಭ್ಯಾಸ ಮಾಡಿರುವಂಥ ವ್ಯಕ್ತಿ ತಾನು ಸತ್ಯವನ್ನು ತಿಳ್ಕೊಂಡ ನಂತರ ಇಂಥ 100 ಘಟನೆಗಳು ಇದ್ದರೂ ಸಹ ಅವನು ಅದನ್ನು ಒಪ್ಪಲ್ಲ, ಸತ್ಯವನ್ನೇ ಒಪ್ತಾನೆ. ಇದು ಸೈಕಿಕ್ ಪವರ್ಗೂ ದೆವ್ವಕ್ಕಿರೋ ಸಂಬಂಧ. ಮನಸ್ಸಿಗೆ ಮುಗಿಸ್ತಾ ಇದ್ದೀನಿ. ದೆವ್ವಗಳು ಇರೋದು ಎಷ್ಟು ಸತ್ಯವೋ ನೀವು ನೋಡ್ತಿರೋ ದೆವ್ವಗಳು ಸುಳ್ಳು, ನೀವು ನೋಡ್ತಿರೋ ದೆವ್ವಗಳ ಪ್ರಪಂಚ ಸುಳ್ಳು, ನೀವು ನೋಡ್ತಿರುವ ಈ ಸಿನಿಮಾಗಳಲ್ಲಿರ್ತಕ್ಕಂಥ ದೆವ್ವಗಳು ಸುಳ್ಳು, ಯಾವುವು ನಿಜವಲ್ಲ. ಇದು ನನ್ನ ಉದ್ದೇಶ. ಸಂದರ್ಭ ಬಂದಾಗ ಅದ್ರ ಬಿಟ್ಟು ಸಾಕಷ್ಟು ಮಾತಾಡೋಣ. ಅದರಲ್ಲಿ ಈಗ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇರುವವರು, ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.